ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ತಾಲೂಕು ಜಾಂಬೋಟಿ ಹೋಬಳಿಯ ಹುಳಂದ ಗ್ರಾಮ. ಈ ಹುಳಂದ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 3. ಇದು 508 ಎಕರೆ 20 ಗುಂಟೆ ಜಮೀನು. ಇವತ್ತ ಉತ್ತಾರ ಯಾವಾಗ ಸಿದ್ಧ ಆಗಿದೆ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದನೂ ಆ ಉತ್ತಾರದಲ್ಲಿ ಊರಿನ ಎಲ್ಲ ಜನರ ಹಕ್ಕು ಅಂತೇಳಿ ಕಾಲಂ ನಂಬರ್ 11 ಮತ್ತು ಕಾಲಂ ನಂಬರ್ 2 ಇದೆ. ಇವಾಗ ಮಣ್ಣು ತಾನೇ ನಮ್ಮ ಬೆಳಗಾವಿ ಖಾನಾಪುರ ತಹಸೀಲ್ದಾರ್ ಏನ್ ಮಾಡಿದಾರಪ್ಪ ಅಂದ್ರ ಆ ಊರಿನ ಎಲ್ಲ ಜನರ ಹಕ್ಕನ್ನು ಕಿತ್ತಾಕಿ ಅಲ್ಲಿ ಗಾವಡೆ ಏನೇನು ಸಾಕಷ್ಟು ಜನರ ಹೆಸರು ಹಚ್ಚಿ ಹಕ್ಕು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಹೋಗಿ ಅವರು ಆ ಉತ್ತಾರದಲ್ಲಿ ಯಾರ್ದಾರ ಜಮೀನು ಬೇಕಾದವ್ರು ಮಾರ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಸುಮಾರು 762 ಎಕರೆ ಸರ್ಕಾರ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾದಂತ ಅಧಿಕಾರಿಗಳೇ ಇವತ್ತ ಆ ಸರ್ಕಾರ ಆಸ್ತಿಯನ್ನ ತಿನ್ಲಿಕ್ಕೆ ಭೂಗಡರಾಗಿಬಿಟ್ಟಿದ್ದಾರೆ. ಅಂದ್ರೆ ಇವ್ರಿಗೆ ರಾಜಕೀಯ ಅಥವಾ ಸಚಿವರ ಕೈವಾಡ ಇವ್ರಿಗೆ ಬೆಂಬಲ ಇದಿದೆ ಅಂತ ಇದ್ರಾಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ಈ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ 1 ತಿಂಗಳಾಯ್ತು ಇವತ್ತು ನಾವು ಮನವಿ ಕೊಟ್ಟ, ಯಾವುದೂ ಕ್ರಮ ಇಲ್ಲ. ಇನ್ನ ಕಾಗದ ಓಡಾಡ್ತಾವ್, ನಮ್ಮನ್ನ ಕೇಳ್ತಾರೆ ಪೇಪರ್ ಚೇಂಜ್ದಾವ್ ತಗೊಂಡ್ಬರುತ್ತೇಳಿ. ಅಂದ್ರೆ ಜಿಲ್ಲಾಡಳಿತ ಎಷ್ಟು ದಿವ್ಯ ನಿರ್ಲಕ್ಷ್ಯ ತೋರಿದೆ ಅನ್ನೋದು ನೋಡ್ಬೇಕು. ಆದ್ರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಈ ಬರುವ ಅಧಿವೇಶನದ ಒಳಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಸಚಿವರು ಇದ್ರೆ ಅವ್ರನ್ನೂ ಸಂಪುಟದಿಂದ ತೆಗೆದು ಹಾಕಿಬಿಡ್ರಿ. ಇಂಥ ಸಚಿವರು ಅವಶ್ಯಕತೆ ಇಲ್ಲ, ಇದ್ರೆ ಅಷ್ಟೇ. ಇಲ್ಲದೆ ಇದ್ದಲ್ಲಿ ಸುವರ್ಣಸೌಧ ಮುಂದೆ ಈ ಸರ್ಕಾರಿ ಜಮೀನು ಉಳಿಸಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡುದಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕನ್ನಡ.